ಕಾಡಲ್ಲಿ ಕಾಳಿಂಗ ಸರ್ಪದ ಮುಂದೆ ಎಷ್ಟು ಆರಾಮಾಗಿ ಕೂತಿರ್ತೀನಂದರೆ ಇಲ್ಲಿ ಇಷ್ಟು ಗಣ್ಯರ ಪಕ್ಕದಲ್ಲಿ ಮತ್ತು ಇಷ್ಟು ಕ್ಯಾಮ್ರಾ ಮುಂದೆ ತುಂಬ ಭಯ ಆಗ್ತಾಯಿದೆ, ಹೆದರಿಕೆ, ನರ್ವಸ್ನೆಸ್. ಬಟ್ ರಕ್ಷಿತ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಈ ಥರ ಒಂದು ಟಾಪಿಕನ್ನು ಆರಿಸ್ಕೊಂಡು ನಮ್ಮಲ್ಲಿರುವ ಒಂದು ಕಥೆಯನ್ನು ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವು ಎಲ್ಲ ಮಿಷನ್ ಇಂಪಾಸಿಬಲ್ ಥರನೇ ಮಾಡಬೇಕು ಅಂತೇನಿಲ್ಲ. ನಮ್ಮ ಚಿತ್ರದಲ್ಲಿ ನಮ್ಮ ಈ ಒಂದು ಫೀಲಿಂಗ್ ಇದೆಯಲ್ಲ, ಅವುಗಳ ಬಗ್ಗೆ ತುಂಬ ಚೆನ್ನಾಗಿ ತಂದಿದ್ದಾರೆ. ಮತ್ತು ನಮ್ಮ ಸುಚೇಂದ್ರ ಪ್ರಸಾದ್ ಅವರ ಧ್ವನಿಯಲ್ಲಿ ನಮ್ಮ ಕಾಳಿಂಗ ಸರ್ಪ ಅಂತ ಕೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಯಿತು. ನಾನು 1000 ಸಲ ಹೇಳಿರ್ತೀನಿ ಕಾಳಿಂಗ ಅಂತ, ಬಟ್ ನೀವು ಹೇಳೋದ್ರಲ್ಲಿ ನನಗೆ ತುಂಬ ಸಂತೋಷ ಆಯಿತು. ಮತ್ತು ತಂಡದವರೆಲ್ಲ ಇವರು ನಮ್ಮ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ರಿಸರ್ಚರ್ಸು. ನಾವು ಆ ಥರ ಆ್ಯಕ್ಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಹಾವಿದ್ದರೆ ನಮ್ಗೆ ಆ್ಯಕ್ಟಿಂಗೇ ಬರೋದಿಲ್ಲ, ನ್ಯಾಚುರಲ್ ಆಗಿರ್ತೀವಿ. ಬಟ್ ಎಲ್ಲರೂ ತುಂಬ ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಚಿತ್ರನ ಮಾಡಿದ್ದಾರೆ, ಎಲ್ಲರೂ ನೋಡಬೇಕು. ಸರ್ ಹೇಳ್ದಂಗೆ ಕಾಡು ಬಗ್ಗೆ ಆಗಲಿ, ಚಿತ್ರದ ಬಗ್ಗೆ ನಮ್ಗೆ ಅಷ್ಟು ವಿಷಯಗಳು ಗೊತ್ತಾಗಲ್ಲ. ನಮ್ಮ ಕೇಶು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಎಂಜಾಯ್ ಮಾಡಿದೆ ನಾನು. ಮತ್ತು ಮುಖ್ಯವಾಗಿ ಆ ಹಳೆ ಕಾಲದಲ್ಲಿ ನಮ್ಮ ಅಂಬರೀಷ್ ಪುರಿ, ಶ್ರೀದೇವಿ ಆ ಥರ ಕತೆ ತರಲಿಲ್ವಲ್ಲ ಅವರು. ಚಿತ್ರ ಅಂದ ತಕ್ಷಣ ಫಸ್ಟು ನನಗೆ ಭಯ ಆಯಿತು. ಆ ಥರ ತಂದರೆ ಈ ಕಾಲದಲ್ಲೂ ಆ ಥರ ಒಂದು ಚಿತ್ರ ಮಾಡಿದ್ರೆ ನಮ್ಮ ಈ ಮೂಢನಂಬಿಕೆಗಳನ್ನು ಹೋಗಿಸೋದು ತುಂಬ ಕಷ್ಟ ಆಗುತ್ತೆ ಅಂದ್ಕೊಂಡೆ. ಬಟ್ ಈ ಫೀಲ್ಡ್ಗೆ ಪ್ರೆಸೆಂಟ್ ಜನರೇಷನ್ ಡೈರೆಕ್ಟರ್ ಅಂತ ತೋರಿಸ್ಬಿಟ್ಟಿದ್ದಾರೆ. ಅದೊಂದು ತುಂಬ ಸಂತೋಷ ಆಯಿತು. ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿಲ್ಲ, ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿಲ್ಲ, ಆದರೆ ಸೈಂಟಿಫಿಕಲಿ ಪರ್ಫೆಕ್ಟಾಗಿ ಹೇಳಿದ್ದಾರೆ. ಜನರ ಮೂಢನಂಬಿಕೆ, ಅವರು ಮೌಢ್ಯಗಳಾಗಲಿ ಅದರ ಬಗ್ಗೆ ಯಾವ ರೀತಿ ಅವರು ಡಿಸ್ಕಸ್ ಮಾಡ್ತಿದ್ರು. ನಾನು 20 ವರ್ಷಕ್ಕೆ ಮುಂಚೆ ತೀರ್ಥಹಳ್ಳಿ ಆಗುಂಬೆ ಕಡೆ ಹೋದಾಗ ಇದೇ ಥರ ಡಿಸ್ಕಷನ್ ಇತ್ತು. ಬಟ್ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಂಬಿಕೆ ತುಂಬ ಮುಖ್ಯ. ಸರ್ ಹೇಳ್ದಂಗೆ ಕಾಳಿಂಗ ಸರ್ಪಗಳು ತುಂಬ ಮುಖ್ಯ, ಕಾಡು ಮುಖ್ಯ, ನೀರು ಮುಖ್ಯ. ನಿಮಗೆಲ್ಲರಿಗೂ ಗೊತ್ತಿದೆ ಬೆಂಗಳೂರು ಹೆಂಗಿದ್ದಿದ್ದು ಹೆಂಗಾಗಿದೆ. ಇದಕ್ಕೆ ಮೇಲೆ ನಾವೇನು ಹೇಳುವಂಥ ವಿಷಯಗಳೇನಿಲ್ಲ. ಯಾವುದೇ ರೀತಿಯಲ್ಲಿ ಕಾಡು ಬಗ್ಗೆ ರಕ್ಷಣೆ ಮಾಡೋದು ಉದ್ದೇಶ ಇದ್ದರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ತಂಡದವ್ರಿಗೆ ಎಲ್ಲರಿಗೂ ನನ್ನ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಪ್ರಕೃತಿಯ ಅವರ ಅಷ್ಟೂ ಮಾತುಗಳಿಗೆ ಪೂರ್ಣ ಅನುಮೋದನೆಯನ್ನು ವ್ಯಕ್ತಪಡಿಸ್ತಾ. ಬೇಕಂದ್ರೆ ಈ ಕಾಲಘಟ್ಟದ ಅಂದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ವಾಸ್ತವ ಅನಾವರಣ ಏನಾಗಿದೆ, ಅದಕ್ಕೆ ಆವರಣ ಬೀರದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಗಾಗಿ ಪೂರ್ಣ ಅನುಮೋದನೆಯನ್ನು ವ್ಯಕ್ತಪಡಿಸ್ತಾ, ಕಾಡಿನ ನಂಟಿಗೆ ಅದು ಬಹಳ ಕಾಲವಾಯಿತು ಕಳ್ಕೊಂಡು. ಜೀವ ವೈವಿಧ್ಯದಲ್ಲಿ ಇದನ್ನು ತೋಲಬೇಕು ಅಂತ ಬಹಳ ಕಾಲದಿಂದ ಕೆಡಿಸ್ತಾ ಇದ್ದೇವೆ. ಆದರೆ ಕಳ್ಕೊಂಡು ಬಹಳ ಕಾಲವಾಗಿದೆ. ಬಹಳ ಆಘಾತಕಾರಿ, ತುಂಬ ವಿಷಮಕಾರಿ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನೋದನ್ನು ಎಲ್ಲ ಹೀಗೆ ಹೇಳ್ತಾ ಇದ್ದಾರೆ. ತಿಮ್ಮನಮಟ್ಟೆಗಳು ತೀರ್ಥಹಳ್ಳಿ ರಕ್ಷಿತರ ಅವರ ಸಾಹಸ ಯಾಕೆ ಹೆಚ್ಚು ಮೆಚ್ಚುಗೆಗೆ ಪಾತ್ರವಾಗುತ್ತೆ ಅಂತಂದರೆ, ಮಾಧ್ಯಮ ಇರೋದೇ ಯಾವುದಾದ್ರು ವಿಲಾಸಕ್ಕಾಗಿ ಅಲ್ಲ ಅಂತ ಶ್ರೀ ಶಬ್ದವರು ಹೇಳಿದ ಹಾಗೆ ವಿಲಾಸವಿದೆ, ಹೌದು, ಬೇಕು. ವಿಲಾಸಕ್ಕಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ತೇವೆ. ಆದರೆ ವಿಕಾರಗಳನ್ನು ತೊಳೆಯೋದಕ್ಕೆ ಬೇಕಾದ ವಿಕಾಸ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂತಹ ವಿಕಾರಗಳನ್ನು ತೊಳೆಯುವಂಥ ಕೆಲಸನ ತಿಮ್ಮನಮಟ್ಟೆ ಮಾಡುತ್ತೆ. ತೋಲ ಕಾಪಾಡ್ಕೊಳ್ಬೇಕು ಅಂತ ಹೇಳಿದಾಗ ಮೊನ್ನೆ ಒಬ್ಬರು ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ರು, ಜೇನು ಹುಳುಗಳ ಸಂತತಿ ಅದು ನಾಶವಾದರೆ ಇಡೀ ಜೀವ ಸಂಕುಲಕ್ಕೆ ಬಹಳ ದೊಡ್ಡ ಆಘಾತಕಾರಿ, ಅದು ನಾವು ಸರ್ವನಾಶವಾಗಿಬಿಡ್ತೇವೆ ಅಂತ. ಅವಾಗ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಜೀವ ವೈವಿಧ್ಯದಲ್ಲಿ ಯಾವುದೇ ನಾಶ ಆದಾಗ್ಯೂ ಸಹ ಅಂತಿಮವಾಗಿ ನಮ್ಮೆಲ್ಲರ ಸರ್ವನಾಶ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದರಿಂದ ಆ ಎಲ್ಲ ಹಿನ್ನೆಲೆಯಲ್ಲಿ ತಿಮ್ಮನಮಟ್ಟೆಗಳು ಗ್ರಾಹಕ ವಿಶೇಷವಾದ ಚೌಕಟ್ಟನ್ನು ಉಳಿದಾಗುತ್ತೆ. ಮತ್ತು ಸಾಹಸ ಮಾಡಬೇಕಾದಾಗ ಇಂಥ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಗೊತ್ತಿದೆ, ಆಗ್ತಾ ಇಲ್ಲ, ಆಗೋಲ್ಲ ಅಂತೆಲ್ಲ ಹೇಳ್ತಿರ್ಬೇಕಾದಾಗ ಅದರ ನಡುವೆ ಇಂಥದ್ದು ಕೈ ಹಾಕೋದು. ಅವ್ರು ಮನಸ್ಸು ಮಾಡಿದರೆ ಬೇರೆ ಇನ್ಯಾವುದಾದ್ರೂ ಒಂದಷ್ಟು ಹಾಡು, ಹಸೆ, ರಂಜನೆಗೆ ಸಂಬಂಧಪಟ್ಟಂಥ ಸಿದ್ಧಸೂತ್ರಗಳನ್ನ ಇಟ್ಕೊಂಡು ಕೆಲಸ ಮಾಡ್ಬೋದಾಗಿತ್ತು. ಅದರ ಪಕ್ಕಕ್ಕಿಸಿ ಅವರು ರಕ್ಷಿತರು ಇದರ ರಕ್ಷಿತ ಭಾವಕ್ಕಾಗಿ, ಉರಗ ಸಂತತಿಯ ರಕ್ಷಿತ ಭಾವಕ್ಕಾಗಿ ಕೆಲಸ ಮಾಡ್ತಿರುವಂಥದ್ದು ಅವರು ಶ್ಲಾಘ್ಯ ಅಂತ ಅನ್ಸುತ್ತೆ ನನಗೆ. ಅಂಥ ಕೆಲಸಗಳಲ್ಲಿ ಹೆಚ್ಚು ತೊಡ್ಕೊಳ್ಬೇಕು ಅನ್ನೋದರ ಒಂದು ಒಳ ಎಚ್ಚರ, ಅದು ಅದೊಂದು ಮನೋನಿಶ್ಚಯ ಪದವಿರುಚಿಯನ್ನು ಬಿತ್ತುವಂತಹ ಯಾವುದೇ ವ್ಯಕ್ತಿ ಇರುತ್ತಿರ್ತಾದ್ರಿಂದ ಶ್ರೀ ಸತ್ಯವರು ಹೇಳಿದ ಹಾಗೆ ರಸಗ್ರಹಣಕ್ಕೆ ಬಹಳ ಕಡಿಮೆ ಜನ ನಾವು ಹುಟ್ಟಾಕೊಂಡಿದ್ದೇವೆ. ತುಂಬ ಜನಸಂಖ್ಯೆಯನ್ನು ಉಳ್ಳವರಾಗಿದ್ದೇವೆ, ಆದರೆ ರಸ ಪರಿಚಯವೇ ಇದ್ದಂತೆ ನಾವು ಬರ್ತಾ ಇದ್ದೇವೆ. ಅದರಿಂದ ರಸವತ್ತಾದ ಇಂತಹ ಕೆಲಸಗಳಿಗೆ ಹೆಚ್ಚು ಮನ್ನಣೆ, ಮಾನ್ಯತೆ ಸಿಗಬೇಕು. ಇಲ್ಲಿರುವಂಥ ತಂಡದವರೇ 10
ಒಂದು 10 ಮಂದಿ 10 ಪ್ರದರ್ಶನ ಮಾಡ್ತೇವೆ ಅಂತ ಹೇಳಿದ್ರು 106 ಪ್ರದರ್ಶನ ಆಗಿಬಿಡುತ್ತೆ. ಅಂಥ ಒಂದು ಸಾಧ್ಯತೆಯೂ ಇದರ ಮುಂದೆ ಇದೆ. ಆ ಸಾಧ್ಯತೆಯನ್ನು ಮುಂದಿರಿಸಿಕೊಂಡು ಹೆಚ್ಚು ಪ್ರದರ್ಶನ ಆಗಬೇಕಾಗಿರುವಂಥ ಸಿದ್ಧತೆ ನಾವು ಮಾಡ್ಕೊಳ್ಬೇಕಾಗಿದೆ. ತಿಮ್ಮನ ಮಠಗಳು ಮತ್ತು ತಿಮ್ಮನ ಮಠಗಳಲ್ಲಿ ಅದಕ್ಕಾಗಿದ್ದ ಪಾಲ್ಗೊಂಡು ಶ್ರಮಿಸಿದಂಥ ಎಲ್ಲರಿಗೂ ವಿಶೇಷವಾದಂತಹ ಶ್ಲಾಘ್ಯ ಮತ್ತು ಆಭಾರ ಮತ್ತು ಮನ್ನಣೆ ಸಲ್ಲಿಕೆ ಆಗಲೇಬೇಕು. ವರ್ಗ ಸಂತತಿ ಅಥವಾ ಜೀವ ವೈದ್ಯದ ಅನೇಕ ಸಂಸ್ಥೆಗಳಿಗೆಲ್ಲ ಅವುಗಳು ಸಂವರ್ಧಿಸಲಿ ಮತ್ತು ರಕ್ಷಿಸಿದ ತೀರ್ಥಹಳ್ಳಿ ರಕ್ಷಿತರು ಮತ್ತು ತಿಮ್ಮನ ಮಠಗಳು ಇಷ್ಟೊಂದು ಸಾಹಸ ಮಾಡಬೇಕು ಅನ್ನೋಂಥ ಅವರ ಸಂತತಿಯು ಸಹ ಸಂವರ್ಧಿಸಲಿ ಅಷ್ಟೇ ಹೇಳ್ತೇನೆ. ಒಳ್ಳೆಯದಾಗಲಿ. ಇದು ಭಾಗವಾಗಿದ್ದಕ್ಕಾಗಿ ನನಗೂ ತುಂಬ ಆನಂದವಾಗಿದೆ. ಆನಂದ ಅಂತಂದರೆ ಹೇಗಿರುತ್ತೆ ತುಂಬ ಈ ಥರದ ವಿಚಾರಗಳನ್ನು ಎತ್ಕೊಂಡು ಸಿನಿಮಾ ಮಾಡಬೇಕಾಯ್ತಲ್ಲ ಅದೊಂದಿದೆ. ಏನೋ ಬೇರೆ ಬೇರೆ ಇತ್ತು, ಆದರೆ ಇದು ಆಗ್ತಾ ಇದೆ. ನಮ್ಮ ಪರಿಸರ ಕಾಡು ಇದೆಲ್ಲ ಹೇಳ್ತೇವೆ. ಬರೀ ನಾವೆಂಥ ಬೊಗಳೆದಾಸರಿದ್ದೇವೆ ಅಂದರೆ ಇಲ್ಲಿ ಹೇಳ್ತೇವೆ, ಯಾವುದು ಅನುಷ್ಠಾನಕ್ಕೆ ಆಗ್ತಾ ಇಲ್ಲ. ಅನುಷ್ಠಾನಕ್ಕೆ ತರಬೇಕಾದಂಥ ಉದ್ದೀಪನವನ್ನು ಇಂಥ ಚಿತ್ರಗಳು ಮಾಡಲಿ ಅನ್ನೋದನ್ನು ನಾನು ಎಲ್ಲರ ಪರವಾಗಿ ತಮ್ಮೆಲ್ಲರ ಪರವಾಗಿ ಮತ್ತು ಜನಮಾನಸ 200-365 ಸಿನಿಮಾಗಳು ಮಾಡ್ತಿರೋ ನಡುವೆ ತಿಮ್ಮನ ಮಟ್ಟಗಳು ಮುಕ್ಕಾಗದೇ ಇರಲಿ, ಅದು ಕಣ್ಮರೆ ಆಗದೇ ಇರಲಿ, ಅದರಲ್ಲಿರುವ ಅಡಕವನ್ನು ಏನು ಹೇಳಕ್ಕೆ ಹೊರಟಿದ್ದೇವೆ ಅದನ್ನು ಆತ್ಮಕತೆಗೊಳಿಸ್ಕೊಳ್ಳೋದು ಅಷ್ಟೇ ಇರುತ್ತೆ. ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ನಾವು ಕೈಯಿಂದ ಆಗೋಣ ಅನ್ನೋ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೆದರಬೇಡಿ, ನಾನು ಇನ್ನೇನು ಹೆದರಿಸೋದು, ಯಾರನ್ನೂ ಹೆದರಿಸೋದು. ಧನ್ಯವಾದಗಳು ಸರ್. ಮಾಧ್ಯಮ ಮಿತ್ರರೇ ಹಾಗೂ ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ನನ್ನ ಸ್ನೇಹಿತರಾದ ರಕ್ಷಿತ್ ತೀರ್ಥಹಳ್ಳಿಯವರು, ನಾನು ತಿಳಿಬೇಡಿ, ನಾನು ಎಲ್ಲ ವಿದ್ಯೆಗಳನ್ನು ಸ್ವಲ್ಪ ಕಲಿತೆ. ಬಟ್ ಒಂದು ವಿದ್ಯೆ ಕಲಿಯೋಕ್ಕಾಗಿಲ್ಲ ಇದುವರೆಗೆ, ಅದೇ ಭಾಷಣ. ಭಾಷಣ ಮಾಡೋ ಬರುವಾಗ ಏನೋ ಹುಮ್ಮಸ್ನಿಂದ ಬರ್ತೀನಿ, ಅಲ್ಲಿರೋ ಗಣ್ಯರನ್ನೆಲ್ಲ ನೋಡಿದ ತಕ್ಷಣ ಅದೇನೋ ಇದ್ದಕ್ಕಿದ್ದಂಗೆ ಅದು ಮಾತೇ ಬರೋದು. ಆದ್ರೂ ಇವತ್ತು ಮಾತಾಡಲೇಬೇಕು. ಕಾರಣ ಇಷ್ಟೇ, ರಕ್ಷಿತ್ ಮೂಲತಃ ನಾವು ತೀರ್ಥಹಳ್ಳಿ ತಾಲೂಕಿನವರು. ಅವ್ರದ್ದು ಮೊದಲನೇ ಚಿತ್ರ ಹೊಂಬಣ್ಣ ಬಂದಾಗ ಆ ಪೇಪರ್ನಲ್ಲಿ ಬಂದಿರುವಂಥ ರಿವ್ಯೂಗಳನ್ನೆಲ್ಲ ನೋಡಿ ನಾನು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಎಷ್ಟು ಇಂಪ್ರೆಸ್ ಆದೆ ಅಂದರೆ, ನಾನು 4-5 ಜನರ ತಗೊಂಡ್ರೆ ಅದು ತೀರ್ಥಹಳ್ಳಿ ರಕ್ಷಿತ್ ಅಂತ ನಂಬರ್ ಕೊಟ್ಟರೆ ನನಗೆ ಫೋನಲ್ಲಿ ವಿಶ್ ಮಾಡ್ಬೇಕು ಅವರಿಗೆ ಅಂತ ಹೇಳಿ ತಗೊಂಡು ಅಲ್ಲಿಂದ ಅವರ ಒಡನಾಟ ಜಾಸ್ತಿ ಆಯಿತು. ಅವರ ಎಲ್ಲ ಪಿಕ್ಚರ್ನು ನೋಡ್ಕೊಂಡು ಬಂದಿದ್ದೀನಿ. ಈ ಮಧ್ಯದಲ್ಲಿ ಇನ್ನೂ ಒಂದು ಹೇಳಬೇಕಂದ್ರೆ, ನಾನು ಮಾಡಿರೋ 30 ಚಿತ್ರಗಳಲ್ಲಿ 15 ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡಿದೆ. ಆ 15ರಲ್ಲಿ ರಕ್ಷಿತ್ ತೀರ್ಥಹಳ್ಳಿ ಅವ್ರದ್ದು ಕಾಡಿನ ನೆಂಟರು ಅನ್ನೋದೊಂದು ರೈಟ್ಸ್ನ ನಾನು ತಂದಿಟ್ಕೊಂಡಿದ್ದೀನಿ. ಕಾರಣಾಂತರದಿಂದ ಅದನ್ನು ಇದುವರೆಗೆ ಮಾಡೋಕ್ಕಾಗಿಲ್ಲ. ಲಾಸ್ಟ್ ಇಯರ್ ತಗೊಂಡೆ, ಅದನ್ನು ಸದ್ಯದಲ್ಲಿ ಶುರು ಮಾಡ್ತೀನಿ. ಈಗ ಹೋಗಿ ಲೊಕೇಶನ್ಸ್ ಎಲ್ಲ ನೋಡಿ ಬಂದಿದ್ದೀವಿ. ಅವ್ರ ಬಗ್ಗೆ ನನಗೊಂಥರ ಹೆಮ್ಮೆ. ಏನೇ ಮಾಡಿದ್ರು ಕಥಾವಸ್ತು ಒಂಥರ ವಿಭಿನ್ನವಾಗಿರುತ್ತೆ. ಮಾಮೂಲಿ ನಾವು ಮಲೆನಾಡಿನವನೇ ಆದ್ರೂ ನಂದು ಯಾವ ಪಿಕ್ಚರ್ನು ಈ ಥರದ ಕಥೆನ ನಾನು ಪ್ರಯತ್ನ ಮಾಡಲಿಕ್ಕೆ ಹೋಗಲೇ ಇಲ್ಲ. ಬರೀ ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ, ಇದಕ್ಕೆ ಮಾತ್ರ ತೀರ್ಥಹಳ್ಳಿ ಹೋಗ್ತಾಯಿದ್ದೆ. ಇವರ ಅಟೆಂಪ್ಟೇ ಬೇರೆ ಥರ ಇದೆ. ಜೊತೆಗೆ ಲಾಸ್ಟ್ ಟೈಮ್ ಇದು ಎಂಥ ಇದು ಕತೆ ಮಾರಾಯ, ಅದನ್ನು ನೋಡಿದ್ದೆ, ಅದನ್ನು ನೋಡಿ ಮೆಚ್ಚಿದ್ದೆ. ಅವರಿಂದ ಇನ್ನೂ ಹೆಚ್ಚು ಚಿತ್ರಗಳು ಬರಲಿ ಅನ್ನೋದು ನಮ್ಮ ಆಸೆ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ರು. ಶೇಷಾದ್ರಿ ಅವ್ರದ್ದಂತೂ ಬಿಡಿ, ಮೊದಲೇ ಅವರು ಮಾತಿನಲ್ಲಿ ನಿಪುಣರು, ವಾಗ್ಮೇಲೆ ಒಳ್ಳೆ. ಆದ್ದರಿಂದ ಅವರೇ ಆಗಲಿ, ನಮ್ಮ ಭೋಜೇಗೌಡರಾಗಲಿ, ಇನ್ನಿತರ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ. ಆಲ್ ದಿ ಬೆಸ್ಟ್. ಇಂಥ ಚಿತ್ರಗಳು ಜನಗಳಿಗೆ ತಲುಪೋದು ಮುಖ್ಯ, ಮಾಡೋದು ದೊಡ್ಡದಲ್ಲ, ತಲುಪೋದು ಮುಖ್ಯ. ಮೊದಲು ಟ್ರೈಲರ್ ಪರಂಪರೆ ಇರಲಿಲ್ಲ. ಕ್ರಮೇಣ ಟ್ರೈಲರ್ ನೋಡಿ ಪಿಕ್ಚರ್ ಬಿಸ್ನೆಸ್ ಆಗುವಂಥದ್ದು ಬಂದಿತ್ತು. ಈಗ ಅದು ಕಾಣ್ತಾ ಇಲ್ಲ. ಇದರಲ್ಲಿ ಮೌತ್ ಪಬ್ಲಿಸಿಟಿ ಮೇಲೆ ಈಗ ಪಿಕ್ಚರ್ ನಿಲ್ಲಬೇಕಾಗಿದೆ. ನೀವುಗಳೆಲ್ಲ ಮಾಧ್ಯಮದವರು ಮನಸ್ಸು ಮಾಡಿದ್ರೆ ಯಾವುದೋ ದೊಡ್ಡದಲ್ಲ. ಅವರಿಂದಲೇ ಇವತ್ತು ಎಷ್ಟೋ ಚಿತ್ರಗಳು ಗೆದ್ದಿದ್ದಾವೆ, ಎಷ್ಟೋ ಚಿತ್ರಗಳು ಮೈಲಿಗಲ್ಲಾಗಿದ್ದಾವೆ. ಆ ಥರದ ಪ್ರೋತ್ಸಾಹ ನೀವುಗಳು ಕೊಡ್ತೀರಾ. ಆ ಥರ ಕೊಡೋದ್ರ ಮೂಲಕ ರಕ್ಷಿತನಂಥವ್ರನ್ನ ಯುವ ಪ್ರತಿಭೆಗಳನ್ನು ಎನ್ಕರೇಜ್ ಮಾಡ್ತೀರಾ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಖ್ಯಾತ ನಿರ್ದೇಶಕರಾದಂತಹ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.